ಪೂಜಾರಿಗೆ ಎದೆ ಡಸಕ್ಕಂದು ಬಿಡುತ್ತೆ. ಭಯದಿಂದ ಪೂಜಾರಿ, ಲೋ ನಮ್ಗ್ಯಾಕೋ ಇದೆಲ್ಲ, ಬರೋ ಸುಮ್ನೆ ಅಂತಾನೆ. ಆದ್ರೂ ಕೇಳದ ಗೌತಮ್ ಸೆಲ್ವಿ ಹೇಳಿದ ಮಾತನ್ನ ಸುಳ್ಳು ಮಾಡ್ತೀನಿ, ನೀನ್ ಬರ್ದೇ ಇದ್ರೆ ಇಲ್ಲೇ ನಿಂತು ನೋಡ್ತಾ ಇರು, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಪೂಜಾರಿ, ಹಾಗೆ ಹೋಗ್ಬೇಡ, ನನ್ನ ಬಳಿ ಆಂಜನೇಯನ ಭಂಡಾರ ಇದೆ, ನೀನಿದನ್ನ ನಂಬದೇ ಇದ್ರೂ ಪರವಾಗಿಲ್ಲ, ನನ್ನ ಧೈರ್ಯಕ್ಕೋಸ್ಕರ ಹಚ್ಕೋ ಎಂದು ಹಣೆಗೆ ಕೇಸರಿ ಭಂಡಾರವನ್ನ ಹಚ್ಚಿ ತನ್ನ ಬ್ಯಾಗಲ್ಲಿದ್ದ ಟಾರ್ಚ್ ಅನ್ನ ಅವನ ಕೈಗೆ ಕೊಡ್ತಾನೆ. ಟಾರ್ಚ್ ಅನ್ನು ಜೇಬಿನಲ್ಲಿ ಇಟ್ಟುಕೊಂಡ ಗೌತಮ್ ಆ ಮನೆಯ ಗೇಟನ್ನ ತೆಗೆಯೋಕೆ ಟ್ರೈ ಮಾಡ್ತಾನೆ. ತುಕ್ಕು ಹಿಡಿದ ಗೇಟ್ ತೆಗೆಯೋಕೆ ತುಂಬಾ ಕಷ್ಟ ಆಗುತ್ತೆ. ಗೌತಮ್ ಆ ಗೇಟ್ ಚಿಲ್ಕನ ಬಲವಾಗಿ ತನ್ನ ಸಾಮರ್ಥ್ಯ ಎಲ್ಲ ಹಾಕಿ ಎಳೆದ ಕಾರಣ ಗೇಟ್ ಚಿಲ್ಕ ತುಂಡಾಗಿ ಬಲಗಾಲಿನ ಬೆರಳ ಮೇಲೆ ಬಿದ್ದು ರಕ್ತಗಾಯವಾಗುತ್ತೆ. ಅದನ್ನು ಲೆಕ್ಕಿಸದೆ ಗೌತಮ್ ಗೇಟ್ ತೆಗೆದು ಮನೆಯ ಒಳಗೆ ಹೋಗ್ತಾನೆ. ಬಾಗಿಲು ತುಕ್ಕು ಹಿಡಿದಿದೆ ಎಂದು ಜೋರಾಗಿ ತಳ್ಳಲು ಹೋದರೆ ಬಾಗಿಲು ಸಲೀಸಾಗಿ ಓಪನ್ ಆಗಿ ಬಿಡುತ್ತೆ. ಹಿಂದೆ ಮುಂದೆ ನೋಡದೆ ಧೈರ್ಯದಿಂದ ಗೌತಮ್ ಮನೆಯ ಒಳಗೆ ಹೋಗ್ಬಿಡ್ತಾನೆ.